ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕೈಪಾಳ್ಯಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಡೆಲ್ಲಿಯಲ್ಲಿ ಮಾಡಿ ಬಂದಿದ್ದೇನು? ಸಿದ್ದರಾಮಯ್ಯನವರ ತ್ವರಿತ ಕಾರ್ಯಾಚರಣೆಗೆ ಅಸಲಿ ಕಾರಣ ಕೊನೆಗೂ ಔಟ್ ಆಯ್ತಲ್ಲ ಅಂತಹ ಸುದ್ದಿಗಳು ಈಗ ಹೊರಗಡೆ ಬರ್ತಿದ್ದಾವೆ. ಇದರ ನಡುವೆ ಖರ್ಗೆ ಅವರೇ ಸರ್ಕಾರ ಶೇಕ್ ಆಗುವ ಬಿಗ್ ನ್ಯೂಸ್ ಒಂದನ್ನು ಸಿಡಿಸಿದ್ದಾರೆ. ಇದು ಸರ್ಕಾರದ ಬುಡವನ್ನು ಅಲುಗಾಡಿಸುವಂತಹ ವಿಚಾರ. ಅದನ್ನು ಸ್ವತಃ ಎಐಸಿಸಿ ಅಧ್ಯಕ್ಷರು ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವರು ಊಹೆ ಮಾಡಿದ್ದಕ್ಕೂ ಮಿಗಿಲಾಗಿ ಕಾರ್ಯಾಚರಣೆ ನಡೀತಾ ಇದೆಯಾ? ಹಾಗಾದ್ರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಖರ್ಗೆ ಅವರು ಕಾರ್ಯಕ್ರಮವೊಂದರಲ್ಲಿ ಆಡಿರುವ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡಿದೆ. ವಾಗ್ದಾಳಿ ನಡೆಸ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಅವರು ಒಗ್ಗಟ್ಟಾಗಿ ಹೋಗದಿದ್ರೆ ಏನಾಗಬಹುದು ಅನ್ನೋ ವಿಷಯವನ್ನು ಮಧ್ಯೆ ಸೇರಿಸ್ತಾರೆ ಅವರು. ಇಡಿ ಚಾರ್ಜ್ ಶೀಟ್ ಆಗಿದೆಯಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧ, ಹಾಗಾಗಿ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ತಾನೆ ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ಆಗ್ತಾ ಇದೆ. ನೀವಿಬ್ರು ಒಂದಾಗಿರದೆ ಹೋದ್ರೆ ಅಂದರೆ ಈ ಜಗಳ ಕಿತ್ತಾಟಗಳಲ್ಲಿ ಮುಂದುವರೆದ್ರೆ ಅಂತ ಎಲ್ರಿಗೂ ಕೊಟ್ಟ ಮೆಸೇಜ್. ಈ ಸಾಮರಸ್ಯದ ಕೊರತೆಯೇ ಸರ್ಕಾರ ಬೀಳೋದಕ್ಕೆ ಕಾರಣ ಆಗತ್ತೆ. ಸರ್ಕಾರ ಬೀಳಿಸೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ ಮೋದಿ, ಅಮಿತ್ ಶಾ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಒಂದನ್ನು ಸಿಡಿಸಿದ್ದಾರೆ. ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗುತ್ತಾರೆ. ಅಂದ್ರೆ ಸಾಮರಸ್ಯದ ಕೊರತೆ ಎಲ್ಲಿದೆಯೋ ಅದೇ ಪಾಯಿಂಟು, ಇಬ್ರು ಒಂದಾಗಿಲ್ಲ ಅನ್ನೋ ಪಾಯಿಂಟಲ್ಲೇ ಸರ್ಕಾರ ನಡೆಸೋ ಪ್ರಯತ್ನ ಆಗಿದೆ ಅನ್ನೋ ಸ್ಟೇಟ್ಮೆಂಟ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಏನು ಮಾಡಿ ಬಂದಿದ್ದಾರೆ ಅನ್ನೋ ಕುತೂಹಲಕಾರಿ ವಿಚಾರ. ಜಾತಿ ಗಣತಿ ಅಂಕಿಅಂಶ ಬ್ಲಾಸ್ಟ್ ಬೆನ್ನಲ್ಲೇ ಈಗ ಓಪನ್ ಆಗ್ತಿರೋದು. ನಾನು CM ಆಗಲೇಬೇಕು, ಬೇರೆ ದಾರಿ ಇಲ್ಲ ಅನ್ನುವಂಥ ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸೇ ಬಂದಿದ್ದಾರಂತೆ ಡಿ.ಕೆ. ಶಿವಕುಮಾರ್. 2.5 ವರ್ಷ ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. 2.5 ವರ್ಷ ಆಗುತ್ತೆ ಈಗ ನವೆಂಬರ್ಗೆ. ಅವರು ದಾಖಲೆ ಮುರಿಬೇಕು ಅಂದ್ಕೊಂಡಿದ್ರಲ್ಲ ದೇವರಾಜ ಅರಸು ಅವ್ರದ್ದು, ಆ ಸಮಯ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಆ ಸಮಯಕ್ಕೆ ನೀವು ಮಾತು ಕೊಟ್ಟಂತೆ ಅಧಿಕಾರ ವಹಿಸ್ಕೊಳ್ಳೇಬೇಕು, ಅದನ್ನು ಮರಿಬೇಡಿ ಅನ್ನುವಂಥ ಮಾತನ್ನು ಅಂತಿಮವಾಗಿ ಹೇಳೇ ಬಂದಿದ್ದಾರೆ. ಸೋನಿಯಾ ಗಾಂಧಿಯವರಿಂದನೇ ಅಭಯ ಸಿಕ್ಕಿದೆ ಅನ್ನುವಂಥ ವಿಷಯ. ಇದಾಗ್ತಾ ಇದ್ದಾಗೆ ಸಿದ್ದರಾಮಯ್ಯನವರು ಜಾತಿ ಗಣತಿ ಟಚ್ ಮಾಡೋದಕ್ಕೆ ಅವರು ಬಹಳಷ್ಟು ವರ್ಷಗಳಿಂದ ರೆಡಿ ಇರಲಿಲ್ಲ. ಹೈಕಮಾಂಡ್ ಆ ಲೆಕ್ಕಕ್ಕೆ ನೋಡೋದಕ್ಕೆ ಹೋದರೆ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿ ಅಂತಾರೆ. ಅಂಥದ್ರಲ್ಲಿ ಇಷ್ಟು ದಿನ ಕೈಯಲ್ಲಿ ಇಟ್ಕೊಂಡು ಯಾಕೆ ಓಡಾಡ್ತಿದ್ರು ಅಲ್ವಾ? ಅಸಲಿಗೆ ಇದು ಡೇಂಜರಸ್, ಇದರ ಪರಿಣಾಮ ಏನಾಗಬಹುದು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು ಸಿದ್ದರಾಮಯ್ಯನವ್ರಿಗೆ. ಆದರೆ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಡೆಡ್ಲೈನ್ ಹಾಕಿ ಬಂದ್ರೋ, ಬರ್ತಾ ಇದ್ದ ಹಾಗೇನೆ ರಾಹುಲ್ ಗಾಂಧಿ ಅವ್ರನ್ನ ಡೆಲ್ಲಿಯಲ್ಲಿ ಮಾತನಾಡಿಕೊಂಡು ಒಪ್ಪಿಸಿ ರಿಸ್ಕ್ ತಗೊಳ್ತೀನಿ ಅನ್ನೋ ರೀತಿ ಅಭಯ ಕೊಟ್ಟು ಹೆಂಗಾದರೂ ಮಾಡಿ ಇಂಪ್ಲಿಮೆಂಟ್ ಮಾಡಿ ಆದರೂ ಸರಿ, ನಾಳೆ ಕೋಲಾಹಲ ಸೃಷ್ಟಿಯಾದರೂ ಸರಿ, CM ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರವೇ ರಿಸ್ಕ್ ತಗೊಂಡ್ರು, ದೊಡ್ಡ ರಿಸ್ಕ್ ತಗೊಂಡ್ರು ಸಿದ್ದರಾಮಯ್ಯನವರು ಅನ್ನುವಂಥ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಿರೋದು. ಕೈಪಾಳ್ಯದಿಂದನೇ ಹೊರಗಡೆ ಬರ್ತಾ ಇರೋದು. ಅಲ್ಲಿ ಯಾವಾಗ ಅಂತಿಮ ಸಂದೇಶ ಕೊಟ್ಟರೋ ಡಿ.ಕೆ. ಆಗಲೇ ಈ ಕಾರ್ಯಾಚರಣೆ ಶುರುವಾಗಿತ್ತು ಅಂತ. ಇಲ್ಲ ಏಕಾಏಕಿ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಂಗೆ ಕ್ಯಾಬಿನೆಟಲ್ಲಿ ತಗೊಳ್ತಾರೆ. ಇಷ್ಟು ದಿನ ಅಕಸ್ಮಾತ್ ಸುದ್ದಿ ಬಂದ್ರೂ ಮುಂದಕ್ಕೆ ಹೋಗ್ತಾ ಇತ್ತು ನಾಳೆ ನಾಡಿದ್ದು ಅಂತ. ಆದರೆ ಏಕಾಏಕಿ ರಾಹುಲ್ ಗಾಂಧಿ ಅವ್ರ ಹತ್ರ ಓಕೆ ಅನ್ನಿಸ್ಕೊಂಡು ಬರ್ತಾ ಇದ್ದ ಹಾಗೆ ಕ್ಯಾಬಿನೆಟಲ್ಲಿ ತಗೊಳ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ವಿಷಯ. ಬಿಜೆಪಿಯವರು ಅದನ್ನೇ ಹೇಳ್ತಿದ್ದಾರೆ. ನವೆಂಬರ್ಗೆ ತಿಪ್ಪರ್ಲಾಗ ಹಾಕಿದ್ರು ಡಿ.ಕೆ. ಶಿವಕುಮಾರ್ CM ಆಗ್ತಾರೆ, ನೋಡ್ತಾ ಇರಿ. ಕಾಂಗ್ರೆಸ್ ಸರ್ಕಾರ ಇದೇ ಪರಿಸ್ಥಿತಿಯಲ್ಲಿ ಮುಂದೆ ಸಾಕ್ತಾ ನವೆಂಬರ್ಗೆ CM ಬದಲಾಗೋದು ಗ್ಯಾರಂಟಿ, ಡೌಟೇ ಇಲ್ಲ ಅನ್ನುವಂಥ ಮಾತನ್ನೆಲ್ಲ ಬಿಜೆಪಿಯವರು ಆಡ್ತಿರೋ ಹೊತ್ತಲ್ಲೇ ಖರ್ಗೆ ಅವ್ರ ಸ್ಟೇಟ್ಮೆಂಟು ಮತ್ತು ಇಂಥದ್ದೊಂದು ಸುದ್ದಿ ಕೈಪಾಳ್ಯದಲ್ಲಿ ಸದ್ದು ಮಾಡ್ತಿರೋದು. ಇದೆಲ್ಲ ಒಂದು ಕಡೆ. ಜಾತಿ ಗಣತಿ ಹುತ್ತಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ ಈಗ ಏನಾಗ್ತಾ ಇದೆ ಪರಿಣಾಮ ಅಂತ. ಡಿ.ಕೆ. ಶಿವಕುಮಾರ್ ಅವ್ರನ್ನ CM ಮಾಡೋದಕ್ಕೆ ನಿಂತೇ ಬಿಟ್ಟ ಸಮುದಾಯ ಏನು ಹೇಳಿದ್ದಾರೆ? ನಿರ್ಮಲಾನಂದ ಶ್ರೀಗಳು ಆಡಿರೋ ಮಾತು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಯೋಗ್ಯರು. ಡಿ.ಕೆ. ಶಿವಕುಮಾರ್ ಕೇವಲ DCM ಅಲ್ಲ, ಉಪಮುಖ್ಯಮಂತ್ರಿ ಅಲ್ಲ, ತಮ್ಮನ್ನು ತಾವು ಸಮರ್ಪಿಸ್ಕೊಂಡ ವ್ಯಕ್ತಿ ರಾಜಕಾರಣಕ್ಕೆ. ವಿಗ್ರಹ ಕೆತ್ತೋಕು ಮುಂಚೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ ನೀವು? ಹಲವು ಏಟುಗಳನ್ನು ತಿಂದು ಸಹಿಸಿಕೊಂಡು ಕಲ್ಲು ಒಂದು ಪೂಜೆಗೆ ಅರ್ಹವಾಗಿ ಕೈ ಮುಗಿಸ್ಕೊಳ್ಳುತ್ತೆ. ಹಾಗೆ ಬದುಕಲ್ಲಿ ಬದಲಾವಣೆಗಳಾಗ್ತಾ ನೋವು, ಕಷ್ಟ, ತಿರಸ್ಕಾರ, ಹಿಂಸೆಗಳನ್ನೆಲ್ಲ ಸಹಿಸಿಕೊಂಡು ವಿಗ್ರಹ ಆಗೋ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ, ಅಧಿಕಾರಕ್ಕೆ ಸೇರಿ ಎಲ್ಲ ರೀತಿಯೂ ಅರ್ಹನಾಗ್ತಾನೆ. ಅಂತಹ
ಸ್ಥಿತಿಯನ್ನು, ಅಂತಹ ಹಂತವನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ತಲುಪಿದ್ದಾರೆ ಎನ್ನುವ ಬಿಗ್ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡಿದೆ. ಹಲವಾರು ನೋವು ಕಷ್ಟಗಳನ್ನು ಸಹಿಸಿಕೊಂಡು ಇವತ್ತು ಮೂರ್ತಿಯಾಗಿ, ಶಿಲೆಯಾಗಿ, ವ್ಯಕ್ತಿಯಾಗಿ ನಿಂತಿದ್ದಾರೆ. ಸಾಕಷ್ಟು ನೋವುಗಳನ್ನು ಡಿ ಕೆ ಶಿವಕುಮಾರ್ ತಿಂದಿದ್ದಾರೆ. ಆ ಮೂಲಕ ಅವರು ಅಧಿಕಾರಕ್ಕೆ ಅರ್ಹರಾಗಿದ್ದಾರೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಸಮುದಾಯದ ಅತ್ಯಂತ ಪ್ರಬಲ ಪೀಠದ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಂದ ಬಂದಿದೆ. ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಭಾವನೆಗಳು, ನೋವುಗಳು, ಕಷ್ಟಗಳು, ತಿರಸ್ಕಾರಗಳು, ಹಿಂಸೆಗಳನ್ನು ಸಹಿಸಿಕೊಂಡಂತಹ ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ, ಅಧಿಕಾರಕ್ಕೆ, ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ. ಅಂತಹ ಒಂದು ಮೇಲ್ಪಂಕ್ತಿಗೆ ಸೇರಿದಂತಹವರು ಡಿ ಕೆ ಶಿವಕುಮಾರ್ ಹಲವಾರು ನೋವುಗಳನ್ನು, ಕಷ್ಟಗಳನ್ನ ಸಹಿಸಿ ಇವತ್ತು ಒಂದು ಕಡೆದ ಮೂರ್ತಿಯಾಗಿ, ಶಿಲೆಯಾಗಿ, ವ್ಯಕ್ತಿಯಾಗಿ ನಿಂತಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಈಸ್ ಎ ಸೆಲ್ಫ್ ಮೇಡ್ ಪರ್ಸನಾಲಿಟಿ. ಸಾಕಷ್ಟು ನೋವುಗಳನ್ನು ತಿಂದಿದ್ದಾರೆ. ತೀರ್ಮಾನ ಏನು ಮಾಡ್ಕೊಂಡ್ರು ಹುಡುಕತ್ತೆ ಅವ್ರಿಗೆ. ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತ? ಒಕ್ಕಲಿಗರು ಮತ್ತು ಲಿಂಗಾಯತರು ಎಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೊಂದು ಕಡೆ ಒಕ್ಕಲಿಗರು ಲಿಂಗಾಯತರನ್ನ ಕಡೆಗಣಿಸಿ ಸಿದ್ದರಾಮಯ್ಯನವ್ರು ಏನಾದರೂ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕಾರ ಶೇಕ್ ಆಗೋದು ಗ್ಯಾರಂಟಿ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಒಕ್ಕಲಿಗರ ಸಂಘದಿಂದ ಕಾಂಗ್ರೆಸ್ನ ನಾಯಕರೇ ಆಗಿರುವ ವೀರಶೈವ ಮಹಾಸಭಾದ ಶಾಮನೂರು ಶಿವಶಂಕರಪ್ಪ ಅವರಿಂದ ಬಂದಿದೆ. ಕಾಂಗ್ರೆಸ್ನ ಶಾಸಕರೇ ನೋಡ್ತಿದ್ದೀವಿ, ಡಿ ಕೆ ಬಣದ ಶಾಸಕರು, ಸಚಿವರುಗಳು ಏನು ಹೇಳ್ತಿದ್ದಾರೆ ಅಂತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು, ಶಿವಗಂಗಾ ಇರಬಹುದು, ಬೇರೆ ಬೇರೆ ಶಾಸಕರ ಬಾಯಲ್ಲಿ ಏನು ಬರ್ತಿದೆ ನೋಡ್ತಾ ಇದ್ದೀವಿ. ಎಲ್ಲ ಸಮುದಾಯಗಳ ವಿರೋಧ. ಇನ್ಯಾರನ್ನು ಮೆಚ್ಚೋಕೆ ಹೋಗ್ತಾರೆ? ಕೆಲವು ಸಮುದಾಯಗಳು ಮಾತ್ರ ಖುಷಿಯಾಗಿದ್ಬಿಟ್ರೆ ಸಾಕ. ಒಕ್ಕಲಿಗರ ವಿರೋಧ, ಲಿಂಗಾಯತರ ವಿರೋಧ, ರೆಡ್ಡಿಗಳ ವಿರೋಧ, ಬ್ರಾಹ್ಮಣರ ವಿರೋಧ, ಯಾದವ ಸಮುದಾಯದ ವಿರೋಧ, ಸಣ್ಣ 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 ಸಮುದಾಯಗಳ ವಿರೋಧ, ಎಲ್ಲ ನಂಬರ್ಸ್ ತಪ್ಪಿದೆ. ನಮ್ಮ ಸಂಖ್ಯೆನ, ಜಾತಿ ಸಂಖ್ಯೆನ ಇದ್ದದಕ್ಕಿಂತ 3, 4, 5 ಲಕ್ಷ ಅರ್ಧಕ್ಕರ್ಧನೇ ಕಡಿಮೆ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿದಿದೆ. ನಂಬರ್ 1, ನಂಬರ್ 2 ಅಲ್ಲಿ ಲಿಂಗಾಯತರು, ಒಕ್ಕಲಿಗರಿದ್ದಾರೆ. ಅದು ಹೆಂಗೆ ನೀವು ಮುಸಲ್ಮಾನರು ಈ ಕರ್ನಾಟಕದಲ್ಲಿ ನಂಬರ್ 1, ಕರ್ನಾಟಕ ಅಂದರೆ ಮುಸಲ್ಮಾನರ ರಾಜ್ಯ ಅಂತ ಮಾಡೋಕೆ ಹೊರಟಿದ್ರು, ನೋಡೇ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಆಕ್ರೋಶ ಭರಿತರಾಗಿ ಈಗ ಎಲ್ಲ ಸ್ವಾಮೀಜಿಗಳು ಮುಗಿಬಿದ್ದಿದ್ದಾರೆ. ರಂಭಾಪುರಿ ಶ್ರೀಗಳು ತಗೊಳ್ಳಿ, ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು, ಲಿಂಗಾಯತ, ಒಕ್ಕಲಿಗ ಸ್ವಾಮೀಜಿಗಳು ಎಲ್ಲರೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಕ್ಕಲಿಗ ಸಂಘ ಅಂತೂ ಹೇಳಿರೋದು ಒಂದೇ ಮಾತು, ತಾಕತ್ತಿದೆಯಾ ಸಿದ್ದರಾಮಯ್ಯ ಅವ್ರು ನಿಮಗೆ? ಇದನ್ನು ಇಂಪ್ಲಿಮೆಂಟ್ ಮಾಡಿ ನೋಡಿ, ತಾಕತ್ತಿದ್ರೆ ಇಂಪ್ಲಿಮೆಂಟ್ ಮಾಡಿ ನೋಡಿ, ಆಗ ಗೊತ್ತಾಗತ್ತೆ ಸರ್ಕಾರ ಏನಾಗಲಿದೆ, ಸರ್ಕಾರದ ಪರಿಸ್ಥಿತಿ. ಅಂಥದ್ದೊಂದು ಹೋರಾಟ ಕರ್ನಾಟಕ ಕಂಡು ಕೇಳರಿಯದ ಹೋರಾಟವನ್ನು ನಾವು ರೂಪಿಸಬೇಕಾಗತ್ತೆ. ಟಚ್ ಮಾಡಿ ನೋಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದುಕೊಂಡೇ ಸಾಧಿಸಬೇಕಾಗಿದ್ದನ್ನು ಸಾಧಿಸಿಬಿಟ್ರೆ. ಡಿ ಕೆಗೀಗ CM ಆಗೋದಕ್ಕೆ ಭರ್ಜರಿ ಯೋಗ ಕೂಡ ಬಂತ. ಈ ಜಾತಿ ಗಣತಿಯನ್ನು ಎತ್ತುಕೊಂಡಿದ್ದೇ CM ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ. ಆದರೆ ಆ ರಿಪೋರ್ಟೇ ಕುರ್ಚಿಯನ್ನು ಉರುಳಿಸತ್ತಾ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿರೋದು. ಸಿದ್ದರಾಮಯ್ಯನವ್ರ ಕಾನ್ಫಿಡೆನ್ಸ್ ಏನು? ರಾಹುಲ್ ಗಾಂಧಿ ಅವರು ಮುದ್ರೆ ಹೊತ್ತಿದ್ದಾರೆ, ಎಲ್ಲರೂ ಒಪ್ಕೊಳ್ಳೇಬೇಕಲ್ಲ ಕ್ಯಾಬಿನೆಟಲ್ಲಿ ಅಂತ. ಶಿವಗಂಗಾ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಅವ್ರೇನು ಮಿನಿಸ್ಟ್ರ್ ಏನ್ರಿ ಅಂತಾರೆ. ಅವರದ್ದೇ ಪಕ್ಷದ ಶಾಸಕರ ಸ್ಟೇಟ್ಮೆಂಟ್ಗೆ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಹೀಗೆ. ಸೊ ಮೇಲಿಂದ ಬಂದಿದೆ ಅಂದಮೇಲೆ ಇಲ್ಲಿ ಒಪ್ಕೊಂಡು ಬಿಡ್ತಾರೆ ಅಂತ ಅಂದುಕೊಂಡಿದ್ದ. ಒಕ್ಕಲಿಗರಿಗೆ, ಲಿಂಗಾಯತರಿಗೆ 3% ಮೀಸಲಾತಿ ಹೆಚ್ಚಳ ಮಾಡೋ ಶಿಫಾರಸ್ ಇದೆಯಲ್ಲ, ಅದೇ ಆಧಾರವಾಗತ್ತೆ ಅಂತ ಭಾವಿಸಿದ್ದ ಸಿದ್ದರಾಮಯ್ಯನವ್ರಿಗೆ ಈಗ ಸಿಡ್ಲಾಘಾತ ಎದುರಾಗಿದೆ. ಯಾಕಂದರೆ ಯಾರೂ ರೆಡಿ ಇಲ್ಲ, ಬಹುತೇಕರು ಯಾರೂ ರೆಡಿ ಇಲ್ಲ. ಅವ್ರವ್ರ ಸಮುದಾಯದ ಗಣತಿಯನ್ನು ಅಂದರೆ ಸರ್ವೆಯನ್ನು ಅವರವರೇ ಮಾಡಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ನಮ್ಮ ಲೆಕ್ಕಕ್ಕೆ ಅದು ಮ್ಯಾಚ್ ಆಗಿಲ್ಲ ಅಂದರೆ, ಮ್ಯಾಚ್ ಆಗ್ತಿಲ್ಲ ಅನ್ನೋದು ನಮಗೆ ಗೊತ್ತು, ಮ್ಯಾಚ್ ಆಗಿಲ್ಲ ಅನ್ನೋದನ್ನು ನಿಮಗೆ ನಾವೇ ತೋರಿಸ್ತೀವಿ. ಅಷ್ಟು ವೈಜ್ಞಾನಿಕವಾಗಿ ಸರ್ವೆ ಮಾಡಿ ತೋರಿಸ್ತೀವಿ ಹೆಂಗೆ ಮಾಡೋದು ಅಂತ. ಆಮೇಲೆ ನೀವು ಒಂದು ಹೆಜ್ಜೆ ಮುಂದಿಟ್ಟು ನೋಡಿ ಅನ್ನೋ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಕೆ ಸಂದೇಶ ಇದು. ಸರ್ಕಾರ ಶೇಕ್ ಆಗತ್ತೆ ಅನ್ನುವಂಥ ಲಿಟ್ರಲ್ ಆ ಸ್ಟೇಟ್ಮೆಂಟ್ ಆ ಮೀನಿಂಗಲ್ಲಿ ಬರ್ತಾ ಇದೆ. ಎಲ್ಲ ಸಮುದಾಯಗಳಿಗೆ ಸಿಡಿದೆದ್ದಿರೋದು ರಾಜ್ಯದಲ್ಲಿ. ಅಕಸ್ಮಾತ್ ಈಗ ಡಿ ಕೆ ಶಿವಕುಮಾರ್ ಅವರು ಈ ಜಾತಿ ಗಣತಿ ರಿಪೋರ್ಟ್ ಅಕ್ಸೆಪ್ಟ್ ಆಗೋದಕ್ಕೆ ಬಿಟ್ಟು, ಶಿಫಾರಸುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಟ್ಟು ಸುಮ್ಮನೆ ಕೂತು ಬಿಟ್ರೆ ಕಾಂಗ್ರೆಸ್ನಲ್ಲಿ ಅವರು CM ಆಗಬೇಕು ಅನ್ನೋ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ಅವರು ಸಿಡಿದೇಳಲೇಬೇಕು. ಅವರು ಪಕ್ಷನಿಷ್ಠೆಯಿಂದ ಇರ್ತೀನಿ ಅಂತ ಕೂತ್ಕೊಂಡ್ರೆ ಅವರ ಅಸ್ತಿತ್ವವೇ ಶೇಕ್ ಆಗುತ್ತೆ. ಹಾಗಾಗಿ ಇದು ಅನಿವಾರ್ಯ ಪರಿಸ್ಥಿತಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಮಾಡಬೇಕು ಆ ಹೆಜ್ಜೆ ಇಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕಬ್ಬಿಣ ಕಾದಿದೆ ಅಂತ. ಒಂದೋ ಈ ಜಾತಿ ಗಣತಿ ರಿಪೋರ್ಟನ್ನು ಕೈ ಬಿಡಿಸಬೇಕು,
ಪರಿಸ್ಥಿತಿ ಆಗ ಸ್ವಲ್ಪ ಸುಧಾರಿಸತ್ತೆ. ಇಲ್ಲ ಇದು ತಾರಕಕ್ಕೇರಿದಷ್ಟು ಒಳ್ಳೆಯದು ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದರ ಲಾಭವನ್ನು ಪಡ್ಕೊಳ್ಬಹುದು. ಒಳಗಿಂದ ಹೊರಗಿಂದ ಎರಡೂ ಕಡೆಯಿಂದ ಸಪೋರ್ಟ್ ಸಿಕ್ಕಬಹುದು. ಯಾಕಂದ್ರೆ ಈ ಕ್ಷಣದಲ್ಲಿ ಸಮುದಾಯಗಳು CM ಕುರ್ಚಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ, ಮೀಸಲಾತಿ ಸಿಗತ್ತಾ ಇಲ್ವಾ ಅಂತ ಯೋಚನೆ ಮಾಡೋದಕ್ಕಿಂತ, ನಮ್ಮ ಸಮುದಾಯ ಅದು ಹೆಂಗೆ ಟಚ್ ಮಾಡಿದ್ರಿ ಇವರು, ಅದು ಹೆಂಗ್ರಿ ಜಾತಿ ವಿಷಯ ಬಂದಾಗ ಅಷ್ಟು ಸಲೀಸಲ್ಲ ಇದು. ಅದು ಹೆಂಗೆ ಟಚ್ ಮಾಡ್ತಾರೆ, ನಾವು 4-5ನೇ ಸ್ಥಾನಕ್ಕೆ ಹಾಕ್ತಾರಲ್ಲ, ನಮ್ಮ ಜಾತಿನ ಒಡೆದು ಚೂರು ಅಲ್ಲಿ ಇಲ್ಲಿ ಜೋಡಿಸಿರ್ತಾರಲ್ಲ, ಅದು ಹೆಂಗೆ ನಮ್ಮ ನಾಳೆ ಅಸ್ತಿತ್ವದ ಪ್ರಶ್ನೆ ಇದು. ಅಧಿಕಾರ ನಮ್ಮ ಸಮುದಾಯದ ಕೈ ತಪ್ಪು ಹೋಗಬಹುದು ಅನ್ನೋದೆಲ್ಲ ಇರುತ್ತೆ. ಹಾಗಾಗಿ ಏನು ಮಾಡಿದ್ರು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಸಿಡಿದಿದೆ ಈಗ ಕೈಪಾಳಿದ ಒಳಗಡೆ ಹೊರಗಡೆ. ಈ ಹೊತ್ತಲ್ಲಿ CM ಚೇಂಜ್ ಬಿಗ್ ಬಾಂಬ್, ಮೂಡಾ ಸಂಕಷ್ಟದಲ್ಲೂ ಸಿಕ್ಕಾಕೊಳ್ಳುವಂತೆ ಕಾಣಿಸ್ತಿರುವಂತಹ ಸಿದ್ದರಾಮಯ್ಯನವರೀಗ ಎಲ್ಲಕ್ಕಿಂತ ಪ್ರಮುಖವಾಗಿ ಜಾತಿ ರಿಪೋರ್ಟ್, ಈ ಜಾತಿ ಗಣತಿ ಅನ್ನುವಂತಹ ಗೊಂದಲದ ಗೂಡಲ್ಲಿ ಸಿಕ್ಕಾಕೊಂಡು ಬಿಟ್ರ ಅನ್ನೋದು ಈಗಿನ ಬೆಳವಣಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.